ಇವತ್ತು ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಎಸ್.ಟಿ ಹೋರಾಟ ಸಮಿತಿಯಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಅದೇ ರೀತಿ ನಮ್ಮ ಜೊತೆ ಇನ್ನೊಂದು ಸಮಾಜ ಆಗಿರುವಂಥ ತಳವಾರ ಸಮಾಜದ ಅವರು ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸಿಕೊಂಡು ಜಂಟಿಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕೂಲಿ ಸಮಾಜಕ್ಕೆ ಆಗ್ತಾ ಇರುವಂಥ ಅನ್ಯಾಯ, ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿರುವಂಥ ತಳವಾರ, ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿರುವಂಥ ತಳವಾರ ಜಾತಿ ಜನರಿಗೆ ಆಗ್ತಾ ಇರುವಂಥ ಅನ್ಯಾಯ, ಅದಲ್ಲದೆ ಇವತ್ತು ಏನು ಈ ರಾಜ್ಯದಲ್ಲಿ ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಏನು ಪ್ರತಿಭಟನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಸಮಾಜದ ಕುರಿತು ಪ್ರತಿಭಟನೆ, ಅವರಿಗೆ ಬೇಕಾಗಿರುವಂಥ ಸೌಲಭ್ಯ ಸರ್ಕಾರಕ್ಕೆ ಮುಟ್ಸಲಿಕ್ಕೆ ಅವರು ಪ್ರತಿಭಟನೆ ಮಾಡ್ತಾರೆ. ಆ ಒಂದು ಪ್ರತಿಭಟನೆಯಲ್ಲಿ ಇವತ್ತು ನಮ್ಮ ಸಮಾಜದ ಗುರುಗಳಾಗಿರುವಂಥ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ, ಕೂಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಇವತ್ತು ತಳವಾರ ಸಮಾಜ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಇವತ್ತು ಸರ್ಕಾರನೇ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯಗೆ ಬದಲಾಯಿಸ್ತೀನಿ ಅಂತ ಧಮಕಿ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ಇವತ್ತು ಇಷ್ಟೊಂದು ಪ್ರಭಾವಿ ಇರುವಂಥ ಇವರಿಗೆ ಎಸ್ ಟಿ ಕೊಟ್ಟಿದ್ದೇ ತಪ್ಪಾಗ್ಯದ ಸರ್ಕಾರ. ಮೊದಲನೇದಾಗಿ ಇವರಿಗೆ ಎಸ್ ಟಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದೇ ತಪ್ಪಾಗ್ಯದ. ಇವ್ರಿಗೆ ಯಾವಾಗ ಎಸ್ ಟಿದಾಗ ಸೇರ್ಪಡೆ ಮಾಡ್ಯಾರ ಅಲ್ಲಿ ಇರುವಂಥ ಸುಮಾರು 50 ಜಾತಿ ಏನು ಎಸ್ ಟಿಯಲ್ಲಿ ಇದ್ದಾವೆ ಆಲ್ರೆಡಿ ಸರ್ಕಾರದಲ್ಲಿ ಲಿಸ್ಟ್ನಲ್ಲಿ, ಅವರೆಲ್ಲರಿಗೆ ಹತ್ತಿಕ್ಯಾರ, ಅವರೆಲ್ಲರ ಬಾಯಿಗೆ ಮಣ್ಣು ಹಾಕೋ ಕೆಲಸ ಮಾಡ್ತಾಯಿದ್ದಾರೆ. ಇದೆಲ್ಲ ಸೌಲಭ್ಯ ಇವರೇ ಹೊಡ್ಕೊಂಡು ಅದಕ್ಕೆ ಮುಂದೂ ಬೇರೆಯವರು ಯಾರೂ ಬರಬಾರ್ದು, ಇದ್ರದ್ದು ಏನಾದರೂ ಸೌಲಭ್ಯ ಸಿಕ್ಕರೆ ಅವ್ರಿಗೆ ಮಾತ್ರ ಸಿಗಬೇಕಂತ ಹುನ್ನಾರದಿಂದ, ಒಂದು ಕೆಟ್ಟ ಮನಸ್ಸಿನಿಂದ ಇಂಥ ಒಂದು ಹೇಳಿಕೆಗಳನ್ನು ಕೊಡ್ತಾಯಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಬೇಕಾಗಿದೆ. ಇವತ್ತು ನಮ್ಮ ಕುಲಗುರುಗಳಿಗೆ ಅವಮಾನ ಮಾಡಿದಂಥ ಒಂದು ವಿಷಯ, ಇವತ್ತು ನಮ್ಮ ಜಾತಿ ಜನಾಂಗಕ್ಕೆ ಎಸ್ ಟಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕಂತ ತಿಳ್ಕೊಂಡು ದಿವಂಗತ ವಿಠ್ಠಲ್ ಹೇರೂರ್ಜಿಯವರು 30 ವರ್ಷಗಳಿಂದ ಹೋರಾಟ ಮಾಡಿ ಈ ಜನಾಂಗಕ್ಕೆ ನ್ಯಾಯ ಕೊಡಬೇಕು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅನ್ಯಾಯಕ್ಕೆ ಒಳಗಾಗಿರುವಂಥ ಈ ಜನಾಂಗಕ್ಕೆ ಇವತ್ತು ಸರ್ಕಾರ ಸೌಲಭ್ಯ ಎಸ್ ಟಿ ಒಂದು ಸೌಲಭ್ಯವನ್ನು ಕೊಟ್ಟು ಇವರಿಗೆ ಮೇಲೆತ್ತಿ ಕೆಲಸ ಮಾಡಬೇಕಂತ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡಿ ಇವತ್ತು ಇದೇ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇಂಥ ಒಂದು ನಮ್ಮ ಎಸ್ ಟಿ ವಿಷಯ ಇವತ್ತು ಕಲಬುರಗಿಯಲ್ಲಿ ಒಂದು ಹೋರಾಟ ಮಾಡೋದು ಏನಪ್ಪ ಅಂದರೆ, ಇವತ್ತು ರಾಜ್ಯ ಸರ್ಕಾರ ನಮ್ಮ ಏನು ಕೇಂದ್ರದಿಂದ ಎಸ್ ಟಿ ಫೈಲ್ ವಾಪಸ್ ಬಂದಿದೆ ಅದಕ್ಕೆ ಇವರು ಪ್ರಸ್ತಾವನೆ ಸಲ್ಲಿಸಬೇಕಾಗ್ಯದ. ಇವತ್ತು ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಮೊಗವೀರ ಎಂದು ಈ 4-5 ಜಾತಿಗಳನ್ನು ಇವತ್ತು ಕೇಂದ್ರಕ್ಕೆ ಈ ಎಸ್ ಟಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಇವರು ಶಿಫಾರಸು ಕಳಿಸ್ಬೇಕಾಗ್ಯದ, ಕ್ಲಾರಿಫಿಕೇಷನ್ ಕಳಿಸ್ಬೇಕಾಗ್ಯದ. ಇವತ್ತು 2 ವರ್ಷ ಆಗತ್ತದ, ಸುಮಾರು 1.5 ವರ್ಷ ಅಂತೂ ಆಗೋಯ್ತು, ಇಲ್ಲಿವರೆಗೂ ಕೂಡ ಕಳಿಸೋ ಮಾತು ಬರ್ತಾ ಇಲ್ಲ. ಹೀಗಾಗಿ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾಯಿದೆ ಅದನ್ನು ಖಂಡಿಸಿ ಕೂಡಲೇ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಫೈಲ್ ಕಳಿಸ್ಬೇಕಂತ ಒತ್ತಾಯಿಸಿ ಒಂದು ಬೃಹತ್ ಪ್ರತಿಭಟನೆ. ಆ ಒಂದು ವಿಷಯ ಅಲ್ಲದೆ ಇವತ್ತೇನು ತಳವಾರಿಗೆ ವಿಷಯ, ಇದು ಕೂಡ ನಾವು ಒಂದು ಕೆಲವು ವಿಷಯಗಳನ್ನು ತೆಗೆದುಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಿಕ್ಕೆ ಒಂದು ದೊಡ್ಡ ಹೋರಾಟವನ್ನು ಮಾಡುವ ಸಲುವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕಲಬುರಗಿ ನಗರದ ನಮ್ಮ ಕನ್ನಡ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಸರ್ಕಾರ ವಿರುದ್ಧ ಅಥವಾ ಕೇಂದ್ರ ಸರ್ಕಾರ ವಿರುದ್ಧ ನಿಮ್ಮ ಪ್ರತಿಭಟನೆ? ನಮ್ಮ ಪ್ರತಿಭಟನೆ ನೋಡ್ರಿ, ಈಗ ಕೇಂದ್ರ ಸರ್ಕಾರ ಏನು 2020ರಲ್ಲಿ ಈ ಭಾಗದಲ್ಲಿರುವಂಥ ತಳವಾರರಿಗೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಿ ಆದೇಶ ಮಾಡ್ಯಾರ. ಆ ಸಂದರ್ಭದಲ್ಲಿ ಏನು BJP ಸರ್ಕಾರ ಇತ್ತು 2.5 ವರ್ಷ ಕೊಡಲಿಕ್ಕೆ ವಿಳಂಬ ಮಾಡಿದ್ರು. ವಿಳಂಬ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಕೂಡ ತಳವಾರ ಜನಾಂಗಕ್ಕೆ ಬೆಂಬಲ ನೀಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡಿದ್ದೀವಿ. ಸುಮಾರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಇವತ್ತು ಬಿಜಾಪುರದಿಂದ ಆಗಿದೆ, ಬೆಳಗಾವಿಯಿಂದ ಆಗಿದೆ, ಇವತ್ತು ಯಾದಗಿರಿಯಿಂದಾಗಿದೆ, ಇವತ್ತು ರಾಯಚೂರಿಂದ, ಕಲಬುರಗಿಯಿಂದ, ಬೀದರಿಂದ, ಹೀಗೆ ಎಲ್ಲ ಜಿಲ್ಲೆಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಆದಾಗ ಇವತ್ತು ಸರ್ಕಾರಕ್ಕೆ, ಅಂದಿನ BJP ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ, ಹೇಗೆ ನಮಗೆ ಅನ್ಯಾಯ ಮಾಡಿದ್ರೆ ನಾವು ಸುಮ್ಮನೆ ಬಿಡಲ್ಲ ಅಂಥೇಳಿ ಇವತ್ತು ಕಲಬುರಗಿಗೆ ಏನು ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಲಬುರಗಿಯಲ್ಲಿ ಒಂದು BJP ಪಕ್ಷದ OBC ಸಭೆ ಆಯೋಜನೆ ಮಾಡಿದರು. ಆ ಸಭೆಗೆ ಬರಬೇಕಾದ್ರೆ ಇವತ್ತು ತಳವಾರ ಜನಾಂಗಕ್ಕೆ ಎಸ್ ಟಿ ಪ್ರಮಾಣ ಕೊಟ್ಟರೆ ನೀವು ಅಲ್ಲಿ ಬರಬೇಕು, ನೀವು ಕೊಡದೆ ಹಾಗೆ ಬಂದರೆ ನಿಮಗೆ ಬಿಡೋದಿಲ್ಲ, ನಿಮ್ಗೆ ಗೆರಾವ್ ಹಾಕ್ತೀವಿ, ನಿಮಗೆ ಕಪ್ಪು ಬಾವುಟ ತೋರಿಸ್ತೀವಿ, ನೀವು ಏನು ಮಾಡ್ಕೋರಿ, ಇವತ್ತು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿರಿ, ಇವತ್ತು ನಮಗೆ ಗುಂಡು ಹೊಡೀರಿ, ಏನಾದರೂ ನಾವು ಹಿಂದಕ್ಕೆ ಸರಿಯಲ್ಲ ಅಂತೇಳಿ ಒಂದು ದೊಡ್ಡ ಪ್ರಮಾಣದ ಹೇಳಿಕೆಗಳು ಹೋರಾಟ ಆದಂಥ ಸಂದರ್ಭದಲ್ಲಿ ಇವತ್ತು ಎಚ್ಚೆತ್ತುಕೊಂಡಂಥ ಅಂದಿನ BJP ಸರ್ಕಾರ, ಇವತ್ತು ಅಂದಿನ ಮುಖ್ಯಮಂತ್ರಿಗಳು ಇವತ್ತು ಆ ಒಂದು ತಳವಾರ ಜನಾಂಗಕ್ಕೆ ಸರ್ಟಿಫಿಕೇಟ್ ಕೊಡಬೇಕು ಅಂಥೇಳಿ ಆದೇಶ ಕೈಯಾಗಿ ಹಿಡ್ಕೊಂಡ್ಬಂದು ತೋರಿಸಿದರು. ಅದಾದಮೇಲೆ ಇವತ್ತು ಏನಾಗ್ಯದ, ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು 1.5 ವರ್ಷ 2 ವರ್ಷ ಆಯಿತು ಎಸ್ ಟಿ ಪ್ರಮಾಣ ಪತ್ರ ಕೊಡೋದು ನಿಲ್ಲಿಸ್ಯಾರ.
ಇವತ್ತು ಎಸ್ ಟಿಯಲ್ಲಿ ಸಿಂಧುತ್ವ ಕೊಡೋದು ನಿಲ್ಸ್ಯಾರ. ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ, ಅವರು ಶಾಲೆಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು. ಇವತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕಿ ಅಲೆದಾಡ್ತಾ ಇದ್ದಾರೆ. ಈ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗ್ತಾಯಿದೆ. ಇದನ್ನು ಸರಿಪಡಿಸಬೇಕಾಗಿದ್ದಂಥ ರಾಜ್ಯ ಸರ್ಕಾರ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿರುವಂಥ ಎಲ್ಲ ಶಾಸಕರುಗಳು, ಇವತ್ತು ಕೇವಲ ಒಬ್ಬರದೇ ಅದು ವಿಷಯ ಅಲ್ಲ, ಒಬ್ಬರೇ ಪ್ರಭಾವ ಹೇರಬೇಕಾಗಿಲ್ಲ. ಈಗ ಹ್ಯಾಂಗೆ ರಾಜ್ಯದ ಸರ್ಕಾರದ ಮೇಲೆ ಅವಾಗೇನು ಒತ್ತಡ ಹೇರಿದಂಥ ನಾಯಕ ಸಮುದಾಯದ ಜನ 2.5 ವರ್ಷ ತಡೆ ಹಿಡಿದಿದ್ರು. ಅದಾದ ನಂತರ ಏನು ನಮ್ಮ ಒಂದು ಒತ್ತಡಕ್ಕೆ ಅವರು ಸರ್ಟಿಫಿಕೇಟ್ ಕೊಟ್ಟರ, ಅದೇ ರೀತಿ ಇವತ್ತು ಈ ಭಾಗದಲ್ಲಿರುವಂಥ ಎಲ್ಲ ಶಾಸಕರು, ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು, ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರು, ಇಲ್ಲಿರುವಂಥ BJP ಪಕ್ಷದ ಎಲ್ಲ ಶಾಸಕರು, ಯಾಕಂದ್ರೆ ಈ ಭಾಗದಾಗ ನಿಮಗೆ ಓಟ್ ಹಾಕಿ ಆರಿಸೋರು ನಾವೇ. ನೀವು MLA ಆಗಬೇಕಾದ್ರೆ ಕೋಲಿ ಸಮಾಜದವರು ಓಟ್ ಹಾಕಿದ ಒಂದು ಸೈಡ್ ಒಂದು ನಮ್ಮ ಓಟ್ಗಳು ನಿಮ್ಗೆ ಅವಶ್ಯವ, ಮಿನಿಸ್ಟರ್ ಆಗಬೇಕಾದ್ರೆ ನಮ್ಮ ಮತಗಳು ನಿಮಗೆ ಅವಶ್ಯವ. ಇವತ್ತು ನಮಗಾಗಿರುವಂಥ ಅನ್ಯಾಯ, ನೀವು ನಮ್ಮ ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕು. ಒಬ್ಬ ಶಾಸಕರ ಕೆಲಸ ಏನು, ಆ ಕ್ಷೇತ್ರದಲ್ಲಿ ಯಾರಿಗೆ ಅನ್ಯಾಯ ಆಗಿದ್ರೆ ಸರ್ಕಾರ ಗಮನಕ್ಕೆ ತರಬೇಕು, ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ಒಬ್ಬ ಸಚಿವರ ಕೆಲಸ ಏನಪ್ಪ ಅಂದರೆ ಈ ಜನಾಂಗಕ್ಕೆ, ಅವರ ಕ್ಷೇತ್ರದಲ್ಲಿ ಅವರ ಭಾಗದಲ್ಲಿ ಇರುವಂಥ ಜನಾಂಗಕ್ಕೆ ಅನ್ಯಾಯ ಆದ್ರೆ ಅವ್ರ ಕೆಲಸ ಸರ್ಕಾರ ಅಧಿವೇಶನದಲ್ಲಿ ಒತ್ತಡ ತರಬೇಕು. ಇವತ್ತು ಈ ಜನಾಂಗಕ್ಕೆ ನ್ಯಾಯ ಕೊಡಿಸೋಕೆ ಸಲುವಾಗಿ ಇವತ್ತು MLAಗಳು ಆಗ್ತಾರೆ. ತಾವು ಕೂಡ ಕಾಂಗ್ರೆಸ್ ಮುಖಂಡರಾಗಿರ್ತಾವೆ, ಏನು ಅಂದರೆ ಸಚಿವರಿಗಾದ್ರೆ ಭೇಟಿಯಾಗಿಬಿಟ್ಟು ಏನು ಮನವಿ ಕೊಟ್ಟಿದ್ದೀರಾ, ಸಲ್ಲಿಸಿರಾ, ಏನು ಮಾಡಿದ್ದಾರೆ? ಈಗಾಗಲೇ ನಾವು ಮನವಿಯನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಮನವಿ ಕೊಟ್ಟಿವಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ಮನವಿ ಕೊಟ್ಟಿವಿ, ಇವತ್ತು DK ಶಿವಕುಮಾರ್ ಅವ್ರಿಗೆ ಮನವಿ ಕೊಟ್ಟಿವಿ, ಇವತ್ತು ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿಯವ್ರಿಗೆ ಮನವಿ ಕೊಟ್ಟಿವಿ, ಇವತ್ತು ಶರಣಪ್ರಕಾಶ್ ಪಾಟೀಲ್ ಅವ್ರ ಬಳಿ ನಾವು ವಿಚಾರ ಮಾಡಿ ಮನವಿ ಮಾಡಿದ್ದೀವಿ. ಎಲ್ಲರಲ್ಲಿಯೂ ಕೂಡ ನಾವು ಮನವಿ ಮಾಡಿದ್ದೀವಿ. ಆದರೂ ಕೂಡ ಇದು ಒಬ್ಬರಿಬ್ಬರು ಕೆಲಸ ಅಲ್ಲ, ಈ ಭಾಗದಲ್ಲಿರುವಂಥ ಎಲ್ಲ ಶಾಸಕರು ಪ್ರಶ್ನೆ ಮಾಡಬೇಕು, ಈ ಭಾಗದಲ್ಲಿರುವಂಥ ಎಲ್ಲ ಸಚಿವರು ಪ್ರಶ್ನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ನಾವು ಈ ಭಾಗದಲ್ಲಿ ನಿಮಗೆ ಓಟ್ ಹಾಕಿ ಆರಿಸೋರು ನಾವು. ಸತೀಶ್ ಜಾರಕಿಹೊಳಿ ಬಂದು ಇಲ್ಲಿ ಓಟ್ ಹಾಕಲ್ಲ, ಶ್ರೀರಾಮುಲು ಬಂದು ಓಟ್ ಹಾಕಲ್ಲ. ನಿಮಗೆ ನಾವು ಓಟ್ ಹಾಕ್ತೀವಿ, ನಮ್ಮ ಅನ್ಯಾಯವನ್ನು ನೀವು ಸರಿಪಡಿಸ್ಬೇಕಂತ ನಮ್ಮ ಒತ್ತಾಯ. ಅಷ್ಟೇ ಅಲ್ಲದೆ ಪೂರ್ವಭಾವಿ ಸಭೆಯಲ್ಲಿ ಇವತ್ತು ನಾವೆಲ್ಲ ಜನ ಸಮಾಜದ ಮುಖಂಡರು, ಸಮಾಜದ ಶರಣರು ಇವತ್ತು ನಮ್ಮ ಒಂದು ಸಮಿತಿ ವತಿಯಿಂದ ಪಕ್ಷಾತೀತವಾದಂಥ ಒಂದು ಹೋರಾಟಕ್ಕೆ ಕರೆ ನೀಡ್ತಾ ಇದ್ದೇವೆ. ಕೋಲಿ ಸಮಾಜದ ಎಲ್ಲ ಸಂಘಟನೆಗಳು ಅವರೆಲ್ಲರನ್ನು ಒಳಗೊಂಡು ಇವತ್ತು ತಳವಾರ ಸಮಾಜದ ಎಲ್ಲ ಸಂಘಟನೆಗಳು, ಇವತ್ತು ತಳವಾರ ಮಹಾಸಭಾ ಇರ್ಬೋದು, ತಳವಾರ ಹೋರಾಟ ಸಮಿತಿ ಇರ್ಬೋದು, ಎಲ್ಲರೂ ಕೂಡ ಒಳಗೊಂಡು ಈ ರಾಜ್ಯದಲ್ಲಿ ಒಂದು ಬೃಹತ್ ಪ್ರಭಟನೆ ಇವತ್ತು ಕಲಬುರಗಿಯಲ್ಲಿ ಮಾಡಬೇಕಂತ ತಿಳ್ಕೊಂಡು ನಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಸೇರಿ ಈ ನಿಮ್ಮ ಮುಂದೆ ನಾವೆಲ್ಲ ಇವತ್ತು ನಮ್ಮ ಕೋಲಿ ಸಮಾಜದ ಉಪಾಧ್ಯಕ್ಷರಾಗಿರುವಂಥ ರಾಮಲಿಂಗ ನಾಟಿಕರ್, ಮಲ್ಲಿಕಾರ್ಜುನ್ ಗುಡ್ಬಾ, ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶಿವು ದಣಿ, ಇವತ್ತು ತಾಲೂಕಾ ಕೋಲಿ ಸಮಾಜದ ಅಫಜಲ್ಪುರ ತಾಲೂಕು ಮಾಜಿ ಅಧ್ಯಕ್ಷ, ಕಲಬುರಗಿ ಜಿಲ್ಲೆಯ ಪ್ರಭಾವಿ ಮುಖಂಡರಾದ ಶಂಕು ಮ್ಯಾಕೇರಿಯವರು, ಸೇಡಂ ತಾಲೂಕಿನ ಅಧ್ಯಕ್ಷರಾಗಿರುವಂಥ ನಾಗೇಂದ್ರಪ್ಪ ಲಿಂಗಂಪಲ್ಲಿಯವರು, ಇವತ್ತು ತಳವಾರ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಚಂದ್ರಕಾಂತ್ ಜಮಾದರ್ ಅವರು, ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಅಂಬಾರಾಯ ಜೋಗಿಯವರು, ನಮ್ಮ ಸಮಿತಿಯ ಪದಾಧಿಕಾರಿಗಳಾಗಿರುವಂಥ ವೈಜನಾಥ್ ಕಟ್ಟೋಳಿಯವರು, ಶಿವಾನಂದ್ ಜಮಾದರ್ ಅವರು, ದೇವೇಂದ್ರ ಪಿಲ್ಲಿಯವರು, ನಮ್ಮ ಆಳಂದ ತಾಲೂಕಿನ ಅಧ್ಯಕ್ಷರಾಗಿರುವಂಥ ದೇವೇಂದ್ರಪ್ಪ ಗೋಲಾ ಅವರು, ನಮ್ಮ ಸಿದ್ದು ಕಲಬುರಗಿ ಕೋಲಿ ಸಮಾಜದ ಜಿಲ್ಲಾ ಮುಖಂಡರು ಪ್ರಭಾವಿ ಮುಖಂಡರಾದಂಥ ಸಿದ್ದು ಶಿನ್ನೂರವರು, ಇಲ್ಲಿ ನಮ್ಮ ಎಲ್ಲರೂ ಕೂಡ ಇವತ್ತು ರಾಮು ಉಮ್ಮರಿಗೆಯವರು, ನಾವೆಲ್ಲರೂ ನಿಮ್ಮ ಮುಂದೆ ವಿನಂತಿ ಮಾಡ್ತಾಯಿದ್ದೀವಿ. ಆ ಒಂದು ಪೂರ್ವಭಾವಿ ಸಭೆಗೆ ನಮ್ಮ ಜನ, ನಮ್ಮ ಗುರುಗಳು ಆಗಮಿಸ್ತಾ ಇದ್ದಾರೆ. ಇವತ್ತು ಆ ಒಂದು ಸಂದರ್ಭದಲ್ಲಿ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಗಳು, ಇವತ್ತು ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮೀಜಿಗಳು, ಮಲ್ಲಿಕಾರ್ಜುನ್ ಅಪ್ಪಾಜಿ ಮಹಾಲ್ರೋಜ್, ಡಾಕ್ಟರ್ ವರಲಿಂಗ ಸ್ವಾಮೀಜಿಗಳು, ರೇವಣಸಿದ್ಧ ಶರಣರು, ಇವರೆಲ್ಲ ಸಮಾಜದ ಶರಣರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ತಿಪ್ಪಣ್ಣಪ್ಪ ಕಮಕನೂರು ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಇವತ್ತು ಬಾಬುರಾವ್ ಚಿಂಚನ್ಸೂರು ಅಧ್ಯಕ್ಷರು ಅಂಬಿಗರ ಚೌಡ ಅಭಿವೃದ್ಧಿ ನಿಗಮ ಅವರು ಕೂಡ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜ್ಯೋತಿ ಬೆಳೆಸಲಿಕ್ಕೆ ಸಾಬಣ್ಣಪ್ಪ ತಳವಾರ MLCಗಳು, ಇವತ್ತು ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಮೀನುಗಾರಿಕೆ ನಿಗಮದ ಅಧ್ಯಕ್ಷರು ಹೀಗೆಲ್ಲ ಇದ್ದಾರೆ. ಹೀಗಾಗಿ ನಮ್ಮ ಭಾಗದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿಕೊಂಡು ಈ ಒಂದು ಪೂರ್ವಭಾವಿ ಸಭೆ ಯಶಸ್ವಿ ಮಾಡಿ ನಮ್ಮ ಜನಾಂಗಕ್ಕೆ ಏನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇವರಿಗೆ ತಕ್ಕ ಪಾಠ ಕಲಿಸಲಿಕ್ಕೆ ಒಂದು ಶಕ್ತಿ ಪ್ರದರ್ಶನ ಮಾಡುವಂಥ ಒಂದು ಹೋರಾಟ ಹಮ್ಮಿಕೊಳ್ಳಲಿಕ್ಕೆ ಎಲ್ಲರೂ ನಮ್ಮ ಜೊತೆಯಲ್ಲಿ ಇವತ್ತು ನಮಗಾಗಿರೋ ಅನ್ಯಾಯ ಖಂಡಿಸಲಿಕ್ಕೆ ಬರಬೇಕಂತ ವಿನಂತಿ ಮಾಡ್ಕೊತೀವಿ. ಇವತ್ತು ಸರ್ದಾರ್ ವಲ್ಲಭಭಾಯಿ ಚೌಕ್ ಹತ್ತಿರ ಇರುವಂಥ ಕನ್ನಡ ಭವನ, ಆ ಒಂದು ಕನ್ನಡ ಭವನದಲ್ಲಿ ಈ ಒಂದು ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿದೆ. ಆ ಒಂದು ಕನ್ನಡ ಭವನಕ್ಕೆ ಸುಮಾರು 12 ಗಂಟೆ 11ರಿಂದ 12 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅಲ್ಲಿ ಎಲ್ಲರೂ ಕೂಡ ಬಂದು ಏನು 5ನೇ ತಾರೀಕು ರವಿವಾರ ದಿನ, ನಾಳೆ ಬರುವಂಥ ರವಿವಾರ
5/10/2025 ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ರವಿವಾರ ದಿನ 5ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ತಮ್ಮ ಮೂಲಕ ಕೇಳ್ಕೊತೇನೆ. ಧನ್ಯವಾದಗಳು.